ಹರ್ಕ ಸೀರೆ ಇಟ್ಕೊಂಡು ಏನು ಮಾಡಲಿ, ಬಡ ಬಡ ಒಂದು ಚೂಡಿದಾರನಾರ ಹೊಲ್ಕೋತೀನಿ. ಅವ್ರನ್ನು ಎಲ್ಲ ಬುದ್ಧಿ ಕಟ್ಕೊಟ್ಟಾರ. ಇನ್ನೇನೈತಿ, ಏನೇನು ಕೆಲಸ ಇಲ್ಲ, ಇದನ್ನಾರ ಮಾಡ್ಕೋತೀನಿ. ಇನ್ನು ಪ್ಯಾಂಟ್ ಬೇರೆದು ತೊಗೊಂಡ್ರೆ ಆತು ಬಿಡು, ಯಾಕಂದ್ರೆ ಇದು ಬರೋಬ್ಬರಿ ಆಗಂಗಿಲ್ಲ. ಇದ್ರಾಗ ಒಂದೆರಡು ಟಾಪ್ ಹಾಕವು, ನಮ್ಮ ಚೈತ್ರಿಗೆ ಒಂದು ಹೊಲ್ದ ಬಿಡ್ತೀನಿ ತಡಿ. ಶಾರ್ಟ್ ಟಾಪ್ ಆಗುತ್ತೆ, ಲಾಂಗ್ ಟಾಪ್ ಅಂಕುರ ಆಗಂಗಿಲ್ಲ ಆಕಿಗೆ. ಶಾರ್ಟ್ ಟಾಪ್ ಹೊಲದ್ ಬಿಡ್ತೀನಿ, ನನಗೆ ಫುಲ್ ಲಾಂಗ್ ಟಾಪ್ ಹೊಲ್ಕೊಂಡ್ಬಿಡ್ತೀನಿ. ಏನು ಮಾಡಕತ್ತ ಆಕಿ? ಪರವಾ ಹೇಳ್ರಿ ಆಂಟಿ, ಏನಾರ ಬೇಕಾಗಿತ್ತನ? ಇಲ್ಲವಾ, ನನಗೇನು ಬೇಕಾಗಿದ್ದಿಲ್ಲ. ಹಂಗ ಏನು ಮಾಡಕತ್ತಾನ ಅಂತೇಳಿ ನೋಡ್ಕೊಂಡು ಹೋದ್ರಾತಂತೇ ಬನ್ನೆ. ಇವ ನಿಮ್ಮತ್ತಿ ಮಾತಾಡೋದು ನನಗೂ ಯಾಕೆ ಸರಿ ಅನ್ಸವಲ್ದು. ನಾನು ಹೇಳಾಕತ್ತೀನಿ ಆಕಿಗೆ, ಹೇಳಿದ್ರು ಯಾಕೆ ತಿಳ್ಕೊಳವಲ್ದು ಬಿಡವ್ವ. ನಮ್ಮ ಅತ್ತಿ ಕಲಿಸ್ಕೊಡಾಕೆ ತಾನು ಮತ್ತು ನನ್ನ ಮುಂದೆ ಚಲೋ ಆಗತ್ತಂದ. ಇವ ನಿಮ್ಮತ್ತಿ ಈಗಂಕ್ರು ಮತ್ತಟ್ಟ ತಲೆ ಕೆಟ್ಟಂಗೆ ಮಾಡಾಕತ್ತ ಬಿಡ ಅಲ್ಲನ. ನಾನು ಎಷ್ಟು ತಿಳಿಸಿ ಹೇಳ್ತೀನಿ, ತಿಳ್ಕೊಳಕ ಯಾಕತ್ತದ. ಅಯ್ಯಯ್ಯ, ನಾ ಮಾತಾಡಕತ್ತೀನಿ ಈಗ, ಏನು ಮಿಸ್ಗನವಲ್ಲಲ್ಲ. ಸರಿ, ಸೀರೆ ತೆಗೆದ್ಬಿಡ್ತೀನಿ. ಪಾರವಾ ಹೇಳ್ರಿ ಆಂಟಿ. ನೋಡ್ವಾ, ನನಗೂ ನಿನ್ನ ಸರಿ ಮಗಳದ ಅಲ್ಲನ. ಏನ ಸೀಟ್ ನೆಳ್ಯಾಕ ಒಂದು ಮಾತಾಡಿದ್ನ್ಯಾ ನಾನು. ಅದೇನು ಹೊಟ್ಟೆಗೆ ಇಟ್ಕೋಬೇಡ ಪರವ. ಆದ್ರೂ ನಿಮ್ಮ ಅತ್ತಿ ಮಾಡೋದು ನನಗೆ ಒಟ್ಟ ಸರಿ ಬರವಲ್ಲ ತಗೋ. ನಿನ್ನ ಗಂಡ ಪ್ರೀತಿಯಿಂದ ಸೀರೆ ತಂದು ಕೊಟ್ಟನ, ಹಿಂಗ ಮಾಡುದು. ತನಗೆ ಬೇಕಾಗಿತ್ತಂದ್ರೆ ನೀನು ಕೇಳಬೇಕಿತ್ತು, ನಾ ಉಟ್ಕೊಂತೀನವ ಇದನ್ನಂತೆ, ನೀ ಕೊಡ್ತಿದ್ದಿಲ್ಲ. ಈಗ ಹಿಂಗತಿ ಮಾಡೋದು ಬೇಷ್ ಅನಿಸ್ತತೆ ನೋಡು. ಕತ್ರ ಸಿಟ್ಟೈತಿ ಮಾಣಿಗೇಡಿ. ಇದಕ್ಕೇನು ಬಂದಿದೈತ, ನನಗೂ ಗನ ಸಿಟ್ಟು ಬಂತು ಅಲ್ಲನ. ಹಿಂಗತಿ ಮಾಡ್ಬೇಕನ ಅಂತ ಅನಿಸ್ತವ ಯವ್ವ. ನೀನೊಂದು ಸುಮ್ಮದಿ, ಬೇರೆ ಯಾರಾದ್ರೆ ಬಿಟ್ಟಾರನ ಹೊರದು ಹರಿ ಪಲ್ಯನ ಮಾಡ್ತಿದ್ರು. ಏನು ಹೇಳಿದ್ರು ಸುಮ್ಮನೆ ಅದಾಳಲ್ಲ. ಏನು ಮಿಸಗನವಲ್ಲ ನೋಡುವಯ್ಯವ್ವ. ಹಿಂಗತಿ ಇರ್ತಾರವ್ವ ಆತಿಗಳು ಅಂದ್ರೆ. ನೀ ಎಟ್ಟ ತಾಯಿ ಥರ ನೋಡ್ಕೋ. ಆತಿಗಳು ಚಟನ ಹೇಳ್ಬೇಡ ನೀನು. ಆಂಟಿಯರ, ನಮ್ಮ ಅತ್ತಿ ಹೆಂಗದಾರ ಅನ್ನೋದು ಗೊತ್ತೈತಿ. ನಮ್ಮ ಅತ್ತಿಯರ ಬಗ್ಗೆ ಇನ್ನೊಬ್ರ ಬಾಯಿಯಿಂದ ತಿಳ್ಕೊಬೇಕಾದಂಥ ಅವಶ್ಯಕತೆ ನನಗಿಲ್ಲ. ಇದನ್ನ ಯಾರು ಮಾಡ್ಯಾರ ಅನ್ನೋದು ಗೊತ್ತೈತಿ. ಈ ಸೀರೆ ಕತ್ತರಿಸಿ ಯಾರು ಇಟ್ಟಾರ ಅನ್ನೋದು ನನಗೆ ಗೊತ್ತೈತಿ. ಇನ್ಯಾರದಾರ ಯವ್ವ ಮನ್ಯಾಗ? ನಿಮ್ಮ ಅತ್ತಿನ ಮಾಡಿಟ್ಟ. ಆಂಟಿಯರ, ನಾಟಕ ಮಾತ್ರ ಭಾಳ ಚಂದ ಆಡ್ತಿರ್ತಗೋ. ಏನ್ರಿ ಆಂಟಿ, ನನಗೇನು ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡ್ರೇನೆ ಹೆಂಗ? ಅಯ್ಯವ್ವ, ಯಾಕೆವ ನಾನು ಯಾಕೆ ನಿಮ್ಮಿಬ್ರು ನಡು ಜೋಳ ಹಚ್ಚಿದ್ಲೇವ? ಇದೊಳೆ ತಗಲು ಬಂತವ. ಅಲ್ಲನ ಏನ ಬ್ಯಾಸರ ಮಾಡ್ಕೊಂಡೈತಿ ಹುಡುಗಿಂತೆ ನಾನು ಮಾತಾಡ್ಸಕ್ ಬಂದ್ರ ಇದೇನು ಅಪಾರವ. ನೀ ಹಿಂಗ ಅನ್ನೋದು ನನಗೆ ಎದಿ ಹೆಟ್ಟಿದಂಗೆ ಮಾತಾಡ್ತಿಯಲ್ಲ ನಮ್ಮ. ಅಲ್ಲನ ಇದೊಳೆ ಕತ್ತಿ ಎತ್ತಗೋ. ಆಂಟಿಯರ, ನಾಟಕ ಮಾತ್ರ ಭಾಳ ಚಂದ ಆಡ್ತೀರಿ ಬಿಡು. ಇತ್ತಾಗ ಮಗುನು ಚೂಡ್ತೀರಿ, ತೊಟ್ಲಾನು ತಗೋತೀರಿ. ಏನು ನನಗೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡಿರೇನ? ಈ ಸೀರಿನ ನಮ್ಮ ಅತ್ತೆಯರ ಕತ್ತರಿಸಿಟ್ಟಿಲ್ಲ, ನೀವು ಮಾಡಿರೋದು. ಅದನ್ನ ಎದಕ್ಕೆ ಮಾಡಿರ ಅನ್ನೋದು ಹೇಳ್ತೀನಿ ನೋಡು. ನಮ್ಮ ಅತ್ತಿ ನಡುವ ನನ್ನ ನಡುವ ಜಗಳ ಹತ್ಲಿ ಅಂತೇಳಿ ನೀವು ಬೇಕಂತ ಮಾಡಿರಿ ಅನ್ನೋದು ನನಗೆ ಗೊತ್ತೈತಿ. ಈಗ ಬಂದು ಮತ್ತೆ ನನ್ನ ಮುಂದೆ ಚಲೋ ಮನುಷ್ಯರಾಗಕ್ಕೆ ನೋಡಕತ್ತೀರನ? ಇಂಥದೆಲ್ಲ ಆಟ ನನ್ನ ಮುಂದೆ ನಡೆಯಂಗಿನೇ ಇಲ್ಲ. ನೀವೇನು ಮಾಡಿದ್ದನು ನನಗೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡಿರಿ. ನಮ್ಮ ಅತ್ತಿ ತುಂಬ ಒಳ್ಳೆಯವ್ರ, ಅವ್ರದ್ದು ಮನಸ್ಸು ಕೆಡ್ಸಕತ್ತೀರಿ ಅನ್ನೋದು ನನಗೆ ಗೊತ್ತೈತಿ. ಏನು ಆಟ ಆಡಕತ್ತೀರಿ? ನಮ್ಮ ಅತ್ತಿ ಮುಂದೊಂದು ಹೇಳ್ತೀರಿ, ನನ್ನ ಮುಂದೊಂದು ಹೇಳ್ತೀರಿ. ಏನು ಅನ್ಕೊಂಡಿರಿ ನಿಮ್ಮನ್ನು ನೀವು? ಅದನ್ನಲ್ಲೇ ಯಾರ್ದಾರ ಮನೆಯನ್ನು ನಡೆಸ್ರಿ, ನಮ್ಮ ಮನೆಯನ್ನು ನಡೆಯಂಗಿಲ್ಲ. ಅದು ನನ್ನ ಹತ್ರ ಅಂಕರು ಇಂಥ ಆಟ ನಡೆಯಂಗಿನೇ ಇಲ್ಲ. ಸುಮ್ಮನೆ ವಯಸ್ಸಿನಾಗ ದೊಡ್ಡವ್ರದಿರಂತೆ ಸುಮ್ಮನೆ ಅದೀನಿ. ನನಗೆ ಹಿಂಗೆ ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡಿರಿ. ಓಯ್ ಇದೊಳೆ ತಗಲಂತ್ಯ ಏನ ಏನ ಹೆಗಲಂತ್ಯ ಎಂತಂದ್ ನೋಡ. ನಾ ಏನ ಪಾಪ ಹುಡುಗಿ ಬ್ಯಾಸರ ಮಾಡ್ಕೊಂಡಿರ್ತತಿ, ಅವ್ರ ಅತ್ತಿ ನೋಡಿದ್ರೆ ಹಿಂಗತಿ ಮಾಡ್ತೀವಿ ಮಾಣಿಗೇಡಿ ಅಂತೇಳಿ ನಾನು ರಂಸಾಕಂತ ಬಂದ್ರ ನನ್ನ ತಲೆ ಮೇಲೆ ತೆಗಿತಿಯಲ್ಲ ನಮ್ಮ ಅದು ಊರ್ದವಳಾಕೆ. ಯಾಕೆ ನೀನು ಸೀರೆ ಕಟ್ ಮೇಲೆ? ನನಗೆಲ್ಲ ಗೊತ್ತೈತ್ರಿ, ಆ ಸೀರೆ ನೀವ ಕಟ್ ಮಾಡಿರಿ ಅಂತೇಳಿ. ಕತ್ರಿನ ಕೇಳಿದ್ರಿ ನೀವು, ನಾ ಕೊಟ್ಟೆ. ಮತ್ತು ನೀವು ಕತ್ತರಿಸಿರಲ್ಲ, ಇನ್ಯಾರು ಕತ್ತರಿಸ್ಬೇಕು? ನಮ್ಮ ಅತ್ತಿ ನಮ್ಮ ರೂಮ್ನಾಗ ಬಂದೇ ಇಲ್ಲ. ನೀವ ನಮ್ಮ ರೂಮ್ನಾಗಿಂದ ಬರೋದನ್ನ ನಾನು ನೋಡೀನಿ. ಮತ್ತು ನನ್ನ ಹತ್ರ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ, ವಯಸ್ಸಿನ ತಕ್ಕಂತೆ ಇರಕ್ಕೆ ಕಲೀರಿ. ಆಂಟಿ, ಇದೆಲ್ಲ ಚಂದಲ್ಲ ನೋಡು, ಇದೊಂದು ಸತಿ ಹೋಗ್ಲಿ ಅಂತ ಸುಮ್ಬಿಟ್ಟಿನಿ. ಬಂದಿರ್ತೀರಾ 4 ದಿನ ಚಂದಾಗಿ ಇದ್ದು ಹೋರಿ. ಅದು ಬಿಟ್ಟು ಅತ್ತಿ ಸೊಸಿ ನಡುವ ಜಗಳ ಹಚ್ಚಿಡುವಂತ ತಮ್ಮನಿ ಮುರುಕ್ತನ ಮಾಡಾಕ ಹೋಗ್ಬೇಡ್ರಿ. ಅದು ನನ್ನ ಹತ್ರ ಅಂಕರು ನಡೆಯಂಗಿನೇ ಇಲ್ಲ. ನನಗೆಲ್ಲ ಗೊತ್ತೈತಿ. ಗಾಯತ್ರಿ ಮದುವೆ ನಿಲ್ಲಕ್ಕೆ ನಾನ ಕಾರಣ ಅಂತೇಳಿ ನೀವಂತೀರಿ. ನನ್ಗೆ ಇದಕ್ಕೆ ಏನು ಸಂಬಂಧನೂ ಇಲ್ಲ. ನಮ್ಮನಿಗೆ ನೀವು ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡ್ ಬಂದಿರಂತ ಅವತ್ತ ಗೊತ್ತಾಗೈತಿ ಬಂದಿನಾನ. ನಮ್ಮ ಅತ್ತಿಗೆ ಕಲ್ಕಲ್ಸೆ ಕೊಡ್ತೀರಿ, ಅದೇನು ನನಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ಅಂತೀರಿ. ನಮ್ಮ ಅತ್ತಿಗೆ ಏನು ಗೊತ್ತಾಗಂಗಿಲ್ಲ, ಆಕಿ ಭಾಳ ಮುಗ್ಧದಾಳ ಹೆಣ್ಮಾಳ. ಆಕಿಗೇನು ಗೊತ್ತಾಗಂಗಿಲ್ಲ, ಆಕಿಗೆ ಕಲ್ಕಲ್ಸೆ ಕೊಡೋದು. ಅವ್ರ ಮನಸ್ಸೆಲ್ಲ ಹಾಳು ಮಾಡಕತ್ತೀರಿ. ಇದೆಲ್ಲ ಚಂದ ಇರಂಗಿಲ್ಲ ನೋಡ್ರಿ ಆಂಟಿ. ಬಂದಿರ್ತೀರಾ 4 ದಿನ ಚಂದಾಗ ಇದ್ದು ಹೋಗ್ರಿ. ಅಯ್ಯಯ್ಯಯ್ಯ ಬಾತು. ಅಯ್ಯ ನಿಂಗೇನು ಬಾಯಿ ಐತೆ ಬಗ್ದಾಳೈತೆ? ಅಯ್ಯೋ ಬಾರಿ ಅದಿ ಬಿಡು ನೀನು. ಅಲ್ಲನ ಹೋಗ್ಲಿ ಅದೇನ ಅಂತಂದ್ರ ಅವಳು ನನಗ ಅನ್ನಕ್ ಬಂದಿಯಲ್ಲ. ಇಂಥವ್ರನ್ನ ಜಗ್ ಮಂದಿ ನೋಡಿ ನನ್ನ ಮುಂದೆ ನನ್ನಂತೆ ಮಾತಾಡೋದು, ನಮ್ಮ ಅತ್ತಿ ಮುಂದೆ ನಮ್ಮ ಅತ್ತಿ ಹೆಂಗೆ ಮಾತಾಡೋದು, ನೀವು ಬ್ಯಾಳಿ ಬೇಯಿಸ್ಕೊಂಡು ಹೋಗೋದು, ನನಗೆಲ್ಲ ಗೊತ್ತಾಗುತ್ತೆ. ಇಂಥವ್ರನ್ನ ಜಗ್ ಮಂದಿ ನೋಡೀನಿ. ಈ ಆಟ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ.
ಸದ್ಯದ ಪರಿಸ್ಥಿತಿಯಾಗ ನಮ್ಮ ಅತ್ತಿಗೆ ನನ್ನ ಕಂಡ್ರ ಆಗದೆ ಇರಬಹುದು, ಸ್ವಲ್ಪ ಅಸಮಾಧಾನನೂ ಐತಿ. ಹಂಗಂತೇಳಿ ಅದನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಕೈಲೇ ಸಾಧ್ಯ ತಂದ್ರ ಒಳ್ಳೇದು ಮಾಡ್ರಿ. ಅದು ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ವಯಸ್ಸಿಗೆ ತಕ್ಕಂತೆ ಇರಕ್ ಕಲೀರಿ. ಇವ್ವ ನಾ ತಪ್ಪಿಸ್ಕೊಂಡ್ಬಿಟ್ನಿಲ್ಲ ಇವ. ಮಂದಿ ಗದ್ಲ ಒಂದಿಟ್ಟು ಜಾಸ್ತಿ ಆಗ್ಬಿಡ್ತು. ಅದು ಹೆಂಗ್ ತಪ್ಪಿಸ್ಕೊಂಡೇನೋ ಯವ್ವ. ಫೋನ್ ಮಾಡಿದ್ರ ಇಲ್ಲೇ ಅದಿನ ಅಕ್ಕ ಅಂತಾಳ. ಎತ್ತಾಗ ಹೋದಿರ್ನು ಒಂದ ನಮೂನಿ ಅಂಗಡಿನ ಕಾಣ್ತಾವ. ಯವ್ವ ಏನ್ ಮಾಡ್ಲಿ ಯವ್ವ ನಾನು. ಅದೇನ ಅಂತಾರಲ್ಲ, ಗೊತ್ತು ಗೊಣಚರ ಇರ್ಲಾರ್ದ ಊರ್ನ್ಯಾಗ ಕಳೆದ್ ಹೋದ್ನಿ ಅಂದ್ರೆ ಹೆಂಗ್ ಮಾಡ್ಲಿ ಯವ್ವ. ನನ್ನ ಮಗಳ ಕತಿ ಹೆಂಗ ಯವ್ವ. ಲಕ್ಷ್ಮಣ ಅವ್ರಿಗೆ ಫೋನ್ ಮಾಡ್ಲೇನ? ಬ್ಯಾಡ ಬೇಡ. ಮತ್ ಫೋನ್ ಮಾಡಿದ್ನಿ ಅಂದ್ರ ಗಾಯತ್ರಿಗೆ ಫೋನ್ ಹಚ್ಚಿ ಬೈತಾರವ್ರು. ನಾನ ಇನ್ನೊಂದಿಟ್ಟು ಹುಡುಕ್ತೀನಿ. ಯವ್ವ ಗುಡ್ಗುಡ್ದಂತ ಮಾತು ಹೇಳೋದ ಬೇರೆ, ಅಳ್ಯಾಕ ಕುಂತ್ಕೊಂಡು ಈ ಪ್ಯಾಟ್ಯಾಗ ಬದುಕದ ಬೇರೆ ಯವ್ವ. ಇಲ್ಲೇ ಎಲ್ಲ ಗೊತ್ತಿರ್ಬೇಕು. ಗೊತ್ತಿದ್ರೆ ಚಂದ. ಇಲ್ಲ ಅಂದ್ರೆ ಯಾರು ಒಬ್ರು ನಮ್ ಕೂಡ ಗೊತ್ತಿದ್ದಾರೆ ಇರ್ಬೇಕು. ಅಲ್ಲ ಇಲ್ಲಿ 2 ಸಲ ಸುಟ್ಟಾಕಿದೆ. ಎತ್ತಾಗ ಹೋದ್ಲೆ ಇಲ್ಲಿ ಗದ್ಲು ಒಂದು ಬಾಳ ಆತ. ಹೊಳ್ಳಿ ಇನ್ನೊಂದ್ಸತಿ ಫೋನ್ ಹಚ್ತೀನಿ ತಡಿ. ಹಲೋ ಹಲೋ ಗಾಯತ್ರಿ. ಯವ್ವ ಎಲ್ಲಿದೆಯೋ ಯವ್ವ, ನೀ ಇಲ್ಲೇ ಅದೀನಿ ಅಂತಿ. ನನ್ನ ಸಿಗನವಲ್ಲೇವ, ನನಗೆ ಹೆದರಿಕೆ ಬರಕತ್ತೈತೆ ಗಾಯತ್ರಿ. ಅಕ್ಕ ನಾ ಬೆಡ್ಶೀಟ್ ತಗೊಂಡಲ್ಲ, ಆ ಅಂಗಡಿ ಹತ್ರ ನಿಂತಿರ್ತೀನಿ, ಬರ್ತೀಯಾ ನೀನು? ಗದ್ಲ ಬದ್ಲು ಬಾಳ ಐತಿ. ನಾನು ಹೊರಗೆ ಬಂದ್ಬಿಟ್ಟಿನಿ. ಇಲ್ಲಿ ನೀನ ಬಂದ್ಬಿಡಿಯವ ಇಲ್ಲಿ ಹೊರಗೆ. ಓ ಹಂಗಾರೆ ಅಲ್ಲೇ ನಿಂದ್ರಕ್ಕ, ನಾನು ಕೂಡ ಫೋನ್ ಮಾತಾಡ್ತಾ ಇರು, ನಾನು ಬಂದ ಬಿಡ್ತೀನಿ. ಯವ್ವ ನನಗೆ ಹೆದರಿಕೆ ಬರಕತ್ತದ, ಬಾರಿ ಯವ್ವ ಲಗುನ. ಫೋನ್ ಇಟ್ಟ ಬಿಟ್ಲಲಿಕ್ಕಿ. ಅಕ್ಕ ಅಕ್ಕ ರೇಣಕ್ಕ. ಯವ್ವ ನನಗೆ ಈ ಸಮಾಧಾನ ಆತವ್ವ. ಎಲ್ಲ ತೋಲ್ ಹುಡ್ಕ್ಯಾಡಿ ನೀವು ಯವ್ವ, ನಾನು ನೀ ಸಿಗ್ಲೇ ಇಲ್ಲ. ಸಾರಿ ಅಕ್ಕ, ಅಲ್ಲೇ ಗದ್ಲೊಂದು ಭಾಳ ಆಗ್ಬಿಡ್ತು. ನೀ ಹಂಗ ಮುಂದಕ್ಕೆ ಬಂದ್ಬಿಟ್ಟಿ, ನಾನು ಹಿಂದದೀನಿ ಅಂತೇಳಿ. ನಾನು ಹಂಗ ನೀನು ನಾನು ಹಿಂದದಿ ಅಂತೇಳಿ ನಾನು ಹಂಗ ಸುಮ್ಮನೆ ಬಂದ್ಬಿಟ್ಟೆ. ಹಿಂಗತಿ ಆಗೈತಿ, ಸಾರಿ ಅಕ್ಕ. ಯವ್ವ ನಾನು ಮಕ್ಕಳು ಹೆದರಿಕಿನ ಬಂದಿತ್ತವ ಯವ್ವ. ನಾವು ಹಿಂಗತಿ ಒಬ್ಬ ಅದು ಅಡ್ಡಾಡಿಲ್ಲ ಅಂದ್ರೆ ನಮ್ದು ಆ ಕಡೆ ಊರ್ ಕಡೆ ನಡೀತಿತ್ವ. ಇದೆಲ್ಲ ದೊಡ್ಡ ದೊಡ್ಡ ಸಿಟಿ ಆಗತ್ತಲ್ಲ, ಒಂದು ಸ್ವಲ್ಪ ಹೆದರಿಕೆ ಅನಿಸ್ತತಿ. ಮಮ್ಮಿ ಬಂದಕ್ಕೆಲ್ಲ ಏನಲ್ಲ. ಅಕ್ಕ ಹೆದ್ರಕ್ ಹೋಗ್ಬೇಡ. ಅಯ್ಯೋ ಅಕ್ಕ ನನಗೂ ಹಂಗಾಗಿತ್ತು, ಆದ್ರೆ ನಮ್ಮ ಮನೆಯವರು ನನಗೆ ಧೈರ್ಯ ಹೇಳಿದ್ರು. ಈಗ ನನಗೇನಾರ ಗೊತ್ತಾಗ್ಲಿಕ್ಕಂದ್ರೆ ನನಗೆ ಅವ್ರಿಗೆ ಫೋನ್ ಮಾಡ್ತೀನಿ, ಅವರೆಲ್ಲ ನನಗೆ ಹೇಳ್ತಾರೆ. ಹೌದು ಇವ ನನಗಂಕರು ಒಂದು ನಿಮಿಷ ಇವ ಯಾಕಾರ ಬಂದೇನ ಅಂತ ಅನ್ಸ್ತ. ನಡಿ ನಡಿ ಹೋಗುನು, ಹೊತ್ತು ಭಾಳ ಆತವ. ನಮ್ಮ ಚಿಂಟಿ ಏನು ಮಾಡಾಕತ್ತೈತೆ, ಏನು ಆಳಾಕತ್ತಾಳ ಏನ, ಬಾ ಹೋಗುನು. ಅಕ್ಕ ಮಾಮನ ಮುಂದೆ ಹೇಳ್ಬೇಡ, ಮಾಮ ಬೈಯಾಕ ನಿಂದಿರ್ತಾನು. ಹೌದು, ನಿಮ್ಮ ಮಾಮಗ ನಾ ಅದಕ್ಕೆ ಫೋನ್ ಹಚ್ಚಲಿಲ್ಲ, ನಾ ಹೇಳಂಗಿಲ್ಲ ಬಾ. ಯವ್ವ ಹೆಣ ಬೀರೆ ಒಲಿ ಮುಂದೆ ಕುಂತ್ಕೊಂಡು ಪಟ್ಟ 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 ಅಂತ ರೊಟ್ಟಿ ಬಿಡ್ತಿದ್ದೀವಿ ಬಿಡ ಯವ್ವ. ಕಣ್ಣು ಮುಚ್ಚಿ ಕಣ್ ತೆಗೆದ್ರೊಳಗ ತುಸ ರೊಟ್ಟಿ ಹಾಕವ ಇವು. ಅದೋ ತೆಳಗ ಗರಿಗ್ಯವು ಯವ್ವ. ನನಗೆ ಬೇಸಾಕ ಬ್ಯಾಸರಾಗಿ ಎದ್ದು ಬಂದು ನೋಡು. ಏನಿಲ್ಲ, ಒಂದು 2 ಒಲಿ ಹಚ್ಚಿ ಬಿಡ್ಬೇಕು ನೋಡು. 2 ಒಲಿ ಆಗಾದ್ರೆ ಬರೋಬ್ಬರಿ ಹಾಕವಲಿ ಸರೋಜು. ಬೇಜವ ಅಕ್ಕ, ರೊಟ್ಟಿ ಮಾಡೋದು ಚಿಂತೆ ತಪ್ತಿ ತಗೋ. ಅದ ಇವತ್ತಾಕಿ ಸಂಗಮ್ಮ ಆಕಿ ಇವತ್ತು ನಾವು ರೊಟ್ಟಿ ಮಿಷಿನ್ ತಂದೀವನ್ನೋ ಗೊತ್ತಾಗನ ಆರ್ಡರ್ ಕೊಟ್ಟು ಹೋದ್ಲವ 100 ರೊಟ್ಟಿಗೆ. ಹೌದಾ, ಬೇಷ ಆತ್ ತಗೋರವ. ಮೊದಲೇ ದಿನ ಬೋಣಿಗೆ ಮಾಡಿ ಹೋದ್ಲು. ನೀವೇನಂದ್ರಿ ಯವ್ವ, ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಪಾರವನ್ ಕೈಗೂ ನಾ ಭಾಳ ಚಲೋ ಐತಿ. ಹೌದ್ರಿ ಐತಿ. ಹಂಗ ಇವರು ಅಂದಾರ ಆನ್ಲೈನ್ ಒಳಗೆಲ್ಲ ಇದನ್ನ ಹಾಕನು, ಇನ್ನು ಬಿಸ್ನೆಸ್ ಚಂದ ಆಕೈತಿ ಅಂತೆ. ಏನೂ ದೌತಿಲ್ಲವ, ಆದ್ರ ಬೇಸೋದೊಂದ ದೌತಿ. ತವ್ರ ಮನಿಗೆ ಬಂದಾಗ ರೊಟ್ಟಿ ತಿಂತಿಲ್ಲ, ಗಂಡ ಮನಿಗೆ ಹೋಗಿ ಬಂದಾಗ ತಗ ರೊಟ್ಟಿ ಕಟ್ಕೊಂಡು ಹೋಗ್ಬಿಡ್ತೀನಿ. ಹ್ಞೂ ರೀ ಆಟ ಮಾಡ್ರಿ. ಆದ್ರೆ ಇದು ಪಡ್ಸಾಲಾಗ ಬರೋಬ್ಬರಿ ಆಗಂಗಿಲ್ಲ. ಅಡಿಗೆ ಮನೆಗೆ ಸಮೀಪ ಆಗೋ ಅಲ್ಲೇ ಇಟ್ಕೋಬೇಕಿದನ್ನ ಮಿಷಿನು. ಮತ್ತು ಅಲ್ಲ ಬೇಸೋದು ಅಲ್ಲೇ ಇಲ್ಲಿಂದ ತೊಗೊಂಡು ಹೋಗೋದು ದೌಂತಿ ಭಾಳ ಆಗುತ್ತೆ. ಸುಮ್ಮನೆ ಅಲ್ಲೇ ಇಟ್ಕೊಳೋದು ಬೇಸ್ ಅಂತೀನಿ ಅಕ್ಕ. ಇದನ್ನ ಪಡ್ಸಲ್ಯಾಗ ಯಾರು ಬಂದ್ರಂದ್ರೆ ಬರೀ ಇದನ್ನ ನೋಡೋದಾಗತ್ತ. ಹೌದು ಹೌದು ಸರೋಜಿ, ಆಟ ಮಾಡೋಣ ತಗೋ. ಇದ್ರಾಗ ಚಪಾತಿನೂ ಮಾಡ್ಬಾರ್ದು ಅಂತಲ್ಲ ರಾಧಾ, ಹೌದಾ? ಹ್ಞೂ ರೀ ಐತಿ, ಇದ್ರಾಗ ಚಪಾತಿನೂ ಮಾಡ್ಬೋದು. ಇನ್ನು ಅದಕ್ಕೂ ಚಿಂತಿಲ್ಲ ನೋಡ್ರಿ. ಅನ್ನೇನು ಹೇಳಣ, ಮತ್ತು ಇವ ರೊಟ್ಟಿ ಮಾಡಿ ಇಟ್ಕೊಂಡು ತಿಂದು ಹಾಸು ತಗೊಂಡು ಮಕ್ಕೋಬೇಡ್ರಿ ಅಂತ ಹೇಳೋಣ ಅನ್ನ. ನಮಗೂ ಏನು ಅಷ್ಟೊಂದು ಜವಾಬ್ದಾರಿ ಇಲ್ಲನ, ನಮಗೂ ಎಲ್ಲ ಗೊತ್ತಾಗತ್ತಾ. ನಾನು ಎಲ್ಲ ನಡೆಸ್ಕೊಂಡು ಹೋಗ್ತೀನಿ. ನಿನ್ನ ತೀರಾ ನನಗೂ ಜವಾಬ್ದಾರಿ ಇಲ್ಲನ, ನನಗೂ ಗೊತ್ತಾಗುತ್ತೆ. ನಾನು ಎಲ್ಲ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ಏನೋ ಒಂದು ಸ್ವಲ್ಪ ದಿನ ಅಷ್ಟೇ ತೊಂದರೆ ಆಗುತ್ತೆ. ಹ್ಞೂ, ಮತ್ತೆ ಯಾವುದಾದ್ರೂ ರೊಟ್ಟಿ ಅಲ್ಲ, ಮೊದಲೇ ಒಂದಿಟ್ಟು ತೊಂದರೆ ಆಗುತ್ತಾ. ಹಿಂದೆಗಡೆ ತಾನ ಕೈ ಹಿಡಿತೈತೆ, ಆದ್ರೆ ಲಗುನ ಲಾಭ ಬರಲಿ ಅಂತೇಳಿ ವಿಚಾರ ಮಾಡಬಾರ್ದು. ನೀನು ಚಿಂತೆ ಬಿಡು ತಗೋರವ. ಸರೋಜಿ ನೀನು ಮಾಡ್ಕೊಂಡು ಹೋರಿ, ನಾನು ಬೇಕು ಹೊಲ್ದಾಗ ಮಾಡ್ಕೊತೀನಿ, ನೀವಿಬ್ರು ಮನ್ಯಾಗ ಇದನ್ನ ಮಾಡ್ಕೊಂಡು ಹೋರಿ. ನಮ್ಗೆ ರೊಟ್ಟಿದೊಂದು ಚಿಂತಿತ್ತ, ಅದು ರೊಟ್ಟಿ ಚಿಂತಿನೂ ಬಿಡ್ತು ನೋಡಿ. ಈಗ ಅದಟ ಅನ್ನ ಪಲ್ಯ ಸಾರು ಇದೆಲ್ಲ ಮಾಡೋದು ಇನ್ನು ಅಡಿಗೆ ಅಂದ್ರೆ. ಹೌದು ರೀತಿ, ಚಿಂತಿಲ್ಲ. ಇನ್ನು ಹೆಚ್ಚೆಚ್ಚಿಗೆ ಆರ್ಡ್ರ್ ಬಂದರೆ ಎಲ್ಲ ಚಲೋ ಆಗ್ತೈತೆ ರೀತಿ. 30 ರೂಪಾಯಿ ಒಂದು ರೊಟ್ಟಿ ಅಂತ ನಮ್ಮ ರಾಧವ 8 ರೂಪಾಯಿ ಕೊಂಡು ಕೊಟ್ಲು. ಇಲ್ಲ, ಆಕೆ ಮಾಡಿದ್ದ ಬರೋಬ್ಬರಿ ಐತ್ಲೆ ಸರೋಜಿ. ಮೊದ್ಲಕ್ಕ ಈ ಬಿಸ್ನೆಸ್ ಮಾಡೋದ್ರಾಗ ಲಾಭ ಹುಡುಕಬಾರ್ದು. ಮೊದ್ಲಕ್ಕ ಗಿರಾಕಿನ
ಕಾದು ಇಟ್ಕೋಬೇಕು. ಮತ್ತೆ ಒಂದು 2 ರೂಪಾಯಿ ಕಮ್ಮಿ ಕೊಟ್ರಲ್ಲನ ಎಲ್ಲಾರು ಬರೋದು, ಇಲ್ಲಾಂದ್ರೆ ಯಾರು ಬರ್ತಾರೆ ಹೇಳು. ಆಕೆ ಮಾಡಿದ್ದ ಬರೋಬ್ಬರಿ ಇತ್ತು. ನನಗೆ ಅಮ್ಮಾರು ಹೇಳಿದ್ರು, ನೋಡುವ ಈ ಬಿಸ್ನೆಸ್ ಮಾಡ್ಬೇಕಂತ ಅನ್ನೋದಿತ್ತಂದ್ರೆ ಒಂದಿಟ್ಟು ಲಾಭ ಇಟ್ಕೊಂಡು ಆತು, ಲಾಭ ಇಟ್ಕೊಂಡು ಮಾಡು, ಹಂಗೆ ಮಂದಿನ ಗಳಿಸ್ಕೋಬೇಕಂದ್ರೆ ಸ್ವಲ್ಪ ಲಾಭ ಕಡಿಮೆ ಇಟ್ಕೊಂಡು ಮಾಡು ಅಂತಂದಿದ್ರಿ.